ಕರ್ನಾಟಕ ದೇಶದ ತಂತ್ರಜ್ಞಾನ ವಲಯದ ಹೃದಯ ಬಡಿತ. ಡಿಸಿಎಂ ಡಿಕೆ ಶಿವಕುಮಾರ್. ದೇಶದ ನೀತಿ ಆಯೋಗದ ಆವಿಷ್ಕಾರ ಸೂಚ್ಯಂಕದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಅಲ್ಲದೆ ಐಟಿ ಬಿಟಿ ಹಾಗೂ ನವ ಉದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಕರ್ನಾಟಕ, ಅದರಲ್ಲೂ ಬೆಂಗಳೂರು ದೇಶದ ತಂತ್ರಜ್ಞಾನ ವಲಯದ ಹೃದಯ ಬಡಿತವಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಾರ್ಯಪಟ್ಟ ಬಂದಿಲ್ಲ, ಕ್ಷಮಿಸಿ. ಎಕ್ಸಮಿಟ್ ಹೋಗಿದ್ದು ನಾನು ಮುಖ್ಯಮಂತ್ರಿಗಳು. ವೇದಿಕೆ ಮೇಲೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ, ಪಕ್ಷದ ಹಿರಿಯ ಮುಖಂಡರಂತ ಹರಿಪ್ರಸಾದ್ ಅವರೇ, ಕೆ ಎಚ್ ಮುನಿಯಪ್ಪನವರೇ, ಸಲೀಂ ರವರೇ, ರಾಣಿ ಸತೀಶ್ ರವರೇ, ಜಿಸಿ ಚಂದ್ರಶೇಖರ್ ಅವರೇ, ನಮ್ಮ ಎಸಿಸಿ ಸೆಕ್ರೆಟರಿ ಸೂರಜ್ ಹೆಗಡೆ ಅವರೇ, ಪರಮೇಶ್ವರ್ ನಾಯಕ್ ಅವರೇ, ಜಜ್ಜಾ ನಾಯಕ್ ಅವರೇ, ನಜೀರ್ ಅಹಮದ್ ಅವರೇ, ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರೇ, ಎಲ್ಲ ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೇ, 5 ಜನಕ್ಕೆ ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಇವತ್ತು ಪ್ರಶಸ್ತಿಯನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಬಂದು ಚರ್ಚೆ ಮಾಡಿದ್ರು. ಪ್ರಶಸ್ತಿಗೆ ಪಾತ್ರರಾದ ಎಲ್ಲ ಗೌರವಾನ್ವಿತ ಪ್ರಶಸ್ತಿಗೆ ಅರ್ಹರೇ, ಎಲ್ಲ ಕಾರ್ಯಕರ್ತರುಗಳೇ, ಬಂಧುಗಳೇ, ಸ್ನೇಹಿತರೆ, ವಿಶೇಷವಾದಂತಹ ದಿನ ಇಂದಿರಾ ಗಾಂಧಿಯವರ ಜನ್ಮದಿನ. ಈಗ ತಾನೇ ನಾನು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಸರ್ಕಾರದ ಪರವಾಗಿ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಒಂದು ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿದೆ, ಆದೇಶ ಇದೆ. ಆ ಪ್ರಕಾರ ಮುಗಿಸಿ ಇಲ್ಲಿಗೆ ಬಂದಿದ್ದೇವೆ. ಇಂದಿರಾ ಗಾಂಧಿಯವರ ಬದುಕಿನಲ್ಲಿ, ಯುಗದಲ್ಲಿ ನಾವೆಲ್ಲ ಬದುಕಿದ್ದೇವೆ ಅನ್ನೋದು ನಮ್ಮೆಲ್ಲರ ಪುಣ್ಯ. ಯಾರು ಇಂದಿರಾ ಗಾಂಧಿ ಅವರನ್ನ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಂದ ಮೇಲೆ ಒಂದು ಉಕ್ಕಿನ ಮಹಿಳೆಯನ್ನ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರ ಪ್ರತಿಯೊಂದು ಕಾರ್ಯಕ್ರಮ ಇವತ್ತು ಇಂದಿರಾ ಗಾಂಧಿ ಇಲ್ಲದೆ ಇರ್ಬೋದು, ಆದರೆ ಅವರ ಪ್ರತಿಯೊಂದು ಕಾರ್ಯಕ್ರಮ, ಹೆಜ್ಜೆ, ದಿಟ್ಟವಾದಂತಹ ಹೋರಾಟತನ, ಧೈರ್ಯ, ಇವರೆಲ್ಲ ಇಡೀ ವಿಶ್ವನೇ ಅವ್ರನ್ನ ಒಪ್ಪಿ, ಅವರ ನಾಯಕತ್ವ, ಗಾಂಧಿ ಕುಟುಂಬ ಕೊಟ್ಟಂತ ಮಾರ್ಗದರ್ಶನ, ತ್ಯಾಗ ನಾವ್ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಎಲ್ಲ ವರ್ಗದ ಜನರಿಗೆ ಅಧಿಕಾರಕ್ಕೆ ಬರ್ತದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಗಾಂಧಿ ಕುಟುಂಬ ಈ ದೇಶವನ್ನ ಒಗ್ಗಟ್ಟಾಗಿ ಇಟ್ಟಿದೆ ಮತ್ತು ಪಕ್ಷನ ಕೂಡ ಒಗ್ಗಟ್ಟಾಗಿ ಇಟ್ಟಿದೆ ಅನ್ನೋದು ಕೂಡ ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ನಾವೆಲ್ಲ ಅವರ ಆಡಳಿತವನ್ನ ಗಮನಿಸಿದ್ದೇವೆ. ಯಾವುದೇ ದಿಟ್ಟವಾದಂತಹ ಕಾರ್ಯಕ್ರಮ, ಬಡವರಿಗೆ ಜಮೀನು ಕೊಡೋದಿರ್ಬೋದು, ಸೈಟ್ ಕೊಡಿರ್ಬೋದು, ಮನೆ ಕೊಡೋದಿರ್ಬೋದು, 20 ಲಕ್ಷದ ಕಾರ್ಯಕ್ರಮ, ಇವೆಲ್ಲ ಕೂಡ ಇವತ್ತು ಕೂಡ ಯಾವ ಸರ್ಕಾರ ಬಂದು ಬದಲಾವಣೆ ಮಾಡಲಿಕ್ಕೆ ಆಗ್ತಿಲ್ಲ, ಈಗೂ ಮಾಡಕ್ಕಾಗಲ್ಲ. ಈಗ ನಾವು ಅಂಗನವಾಡಿ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತೇವೆ. ಪುಟಾಣಿ ಮಕ್ಕಳಿಗೆ ಊಟ ಕೊಡುವಂಥದ್ದು ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿಯವರೇ ಪ್ರಾರಂಭ ಮಾಡಿದ್ರು. ಬ್ಯಾಂಕಿನ ರಾಷ್ಟ್ರೀಕರಣ ಇಲ್ಲ ಅಂತಂದ್ರೆ ಎಲ್ಲಿ ನಾವು ಈ ರೀತಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ? ಎಲ್ಲ ಬ್ಯಾಂಕ್ ರಾಷ್ಟ್ರೀಕರಣ ಆಗಲಿಲ್ಲ ಅಂದ್ರೆ ಯಾವ ರೀತಿ ತೊಂದರೆ ಆಗ್ತಿತ್ತು, ನಮ್ಮ ದೇಶ ಇಷ್ಟು ಮಟ್ಟಿಗೆ ಬೆಳಲಿಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ಇವೆಲ್ಲ ಕೂಡ ಈಗ ತಾನೇ ನಮ್ಮ ಸೌಮ್ಯ ಅವರು ಹೇಳ್ತಾರೆ, ಭಾರತ್ ಜೋಡೋ ಯಾತ್ರೆಯಲ್ಲಿ ನಡೆದಂತ ಒಂದು ಘಟನೆ. ನಾನು, ಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿ ಅವರು, ಹರಿಪ್ರಸಾದ್ ಅವರು ಎಲ್ಲ ನಾವೆಲ್ಲ ಇದ್ದು ಅಲ್ಲಿ ಮಳ್ಕಾನೂರ್ ಹತ್ರ ಮಧ್ಯದಲ್ಲಿ, ಜಲಕೆರೆಯಿಂದ ಮಳ್ಕಾನೂರ್ ಮಧ್ಯದಲ್ಲಿ ಅಲ್ಲಿ ಟೀ ಕುಡಿಯಕ್ಕೆ ನಿಲ್ಲಿಸಿದ್ದವು. ನಿಲ್ಲಿಸಿದಂತ ಸಂದರ್ಭದಲ್ಲಿ ಒಂದು ಹೆಣ್ಣು ತಾಯಿ ಮೊನ್ನೆ ಒಂದು 5-6 ತಿಂಗಳಾಯ್ತು ತೀರ್ಕೊಂಡು, ಪೇಪರ್ಲು ಬಂದಿತ್ತು. ಆ ಬಂದು 2 ಸೌತೆಕಾಯಿ ಇಟ್ಕೊಂಡು ಬಂದು ರಾಹುಲ್ ಗಾಂಧಿ ಅವರಿಗೆ ಕೊಡಕ್ ಬಂದ್ರು.
ಆಗ ರಾಘವ್ ಗಾಂಧಿ ಕೇಳಿದ್ರು, ಕನ್ನಡದಲ್ಲಿ ಮಾತಾಡ್ತಿದ್ರು, ಏನೇನು ಅಂತ. ನಾನು ಅದೇ ಮಧ್ಯ ಬಂದಾಗ, ನೋಡಪ್ಪ ನಿಮ್ಮ ಅಜ್ಜಿ ಕೊಟ್ಟಂತ ಜಮೀನಲ್ಲಿ ಈ ಸೌತೆಕಾಯಿ ಬೆಳೆದಿದ್ದೀನಿ, ತಗೊಳಪ್ಪ ಅಂತ ಹೇಳಿ ಆ ತಾಯಿ ರಾಹುಲ್ ಗಾಂಧಿಗೆ ಇದರ ಅರ್ಥ ಏನು ಅಂದ್ರೆ, ಹುಡುಗರಿಗೆ ಭೂಮಿ ಆವತ್ತಿನ ಕಾಲದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿ, ಯಾರು ಜಮೀನನ್ನ ಅವರೇ ಉಳ್ತಾ ಇದ್ರು ಅವ್ರಿಗೆ, ನಿರಾಶ್ರಿತರಿಗೆ ಎಲ್ಲ ಕೊಡಬೇಕು ಅಂತ ತೆಗೆದುಕೊಂಡಂತ ಒಂದು ಕಾರ್ಯಕ್ರಮ ಇದೆಯಲ್ಲ, ಯಾವುದೇ ಕಾರ್ಯಕ್ರಮ ಬೇಕಾದಷ್ಟು ಯಾರು ಬದಲಾವಣೆ ಮಾಡ್ಲಿಕ್ಕಾಗುದಿಲ್ಲ. ಆಮೇಲೆ ಕಾಂಗ್ರೆಸ್ ಸರ್ಕಾರ, ಯಾವುದೇ ಕಾಂಗ್ರೆಸ್ ಸರ್ಕಾರ, ರಾಜೀವ್ ಗಾಂಧಿ ಕಾಲ ಇರಲಿ, ನರಸಿಂಹರಾಯರ ಕಾಲ ಇರಲಿ, ಮನಮೋಹನ್ ಸಿಂಗ್ ಕಾಲದಲ್ಲಿ ಯಾವುದೇ ಸ್ಕೀಮ್ಗಳನ್ನ ನಾವು ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಇವತ್ತು ಕೂಡ ಒಂದು ಕಾರ್ಯಕ್ರಮ ಆಗ್ಲಿ, ದಳದವರ ಅಧಿಕಾರಕ್ಕೆ ಬಂದಿರ್ಲಿ, ಬಿಜೆಪಿ ಅಧಿಕಾರಕ್ಕೆ ಬರಲಿ, ಇನ್ನೊಬ್ರು ಬಂದಿರ್ಲಿ, ಅದನ್ನ ಬದಲಾವಣೆ ಮಾಡಂತ ಶಕ್ತಿ, ಧೈರ್ಯ ಯಾರಿಗೂ ಬರಲಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಮೊನ್ನೆ ಚನ್ನಪಟ್ಟಣದಲ್ಲಿ ಕೆಲವರಿದ್ರು, ನಾನು ಭಾಷಣ ಮಾಡ್ತಿದ್ದೆ ಯಾವುದೋ ಒಂದು ವೇದಿಕೆಯಲ್ಲಿ, ಹಿಂಗೆ ಹೇಳ್ತಾ ಇದ್ದೆ. ಆಯ್ತಪ್ಪ, ಪೆನ್ಷನ್ ಯಾರು ಶುರು ಮಾಡಿದ್ರು? ಓಲ್ಡ್ ಏಜ್ ಪೆನ್ಷನ್ ಶುರು ಮಾಡಿದ್ರು. ಅದಕ್ಕೆ ಒಂದು ಅಜ್ಜಿ ಮುದುಕಿ ಹೇಳ್ತಾ ಇದ್ರು, 40 ರೂಪಾಯಿ ಕೊಡ್ತಾ ಇದ್ರು ಸ್ಟಾರ್ಟಿಂಗ್ ಪೆನ್ಷನ್ಗೆ ಅಂತ. ಸೊ ಹಂಗೆ ನೆನೆಸ್ಕೊಡ್ತಾ ಇದ್ರು, 40 ರೂಪಾಯಿ ಶುರು ಆಯ್ತು. ಹಂಗೆ ಅವತ್ತಿಂದ ಪೆನ್ಷನ್ ಇವತ್ತು ಎಷ್ಟು ಮಟ್ಟಕ್ಕೆ ಹೋಗಿದೆ. ಈಗ 1100 ರೂಪಾಯಿವರೆಗೂ ಪೆನ್ಷನ್ ನಾವು ಕೊಡ್ತಾ ಇದೀವಿ. ಏನಾದ್ರು ಬದಲಾವಣೆ ಮಾಡಕ್ ಆಯ್ತಾ? 60 ವರ್ಷ ಆದವ್ರಿಗೆ, ಹಿರಿಯರಿಗೆಲ್ಲ ಪೆನ್ಷನ್ ಕೊಡುವಂಥದ್ದು, ಹ್ಯಾಂಡಿಕ್ಯಾಪ್ ಪೆನ್ಷನ್ ಕೊಡುವಂಥದ್ದು, ಇವೆಲ್ಲ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನ ಬಹಳ ಜನ ನಾಯಕರುಗಳಿದ್ದಾರೆ. ಇಂದಿರಾ ಗಾಂಧಿ ಅವರ ಪುಸ್ತಕ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಒಂದು ಮಾತು ಕೊಟ್ಟಿದ್ದೆ, ನಾನು ಶ್ರಮಿಸಬೇಕು. ಪುಸ್ತಕ ಪ್ರಿಂಟ್ ಮಾಡಿಸಿ ಇಟ್ಬಿಟ್ಟಿದ್ದೀನಿ. ಅದು ಕಾಪಿ ರೈಟ್ ರಾಹುಲ್ ಗಾಂಧಿ ಅವ್ರ ಕೈಲಿದೆ, ಸೋನಿಯಾ ಗಾಂಧಿ ಅವರು ಬರೆದ ಪುಸ್ತಕ. ಇಲ್ಲೇ ಇದೆಲ್ಲ ಪ್ರಿಂಟ್ ಮಾಡಿಸಿ ಸಾವಿರಾರು ಪುಸ್ತಕಗಳಿದೆ. ಇವತ್ತು ಏನಾದ್ರು ಮಾಡಿ ರಿಲೀಸ್ ಮಾಡೋಣ ಅಂತ ಹೊರಟಿದ್ದೆ. ನಾನು ರಾಹುಲ್ ಗಾಂಧಿ ಅವ್ರ ಎಲೆಕ್ಷನ್ ಬಿಸಿ ಇದ್ರು, ಆ ಲೆಟರ್ನ ತೆಗೆದುಕೊಳಕ್ ಆಗ್ಲಿಲ್ಲ. ಆ ಲೆಟರ್ ಇಲ್ಲದೆ ನಾನು ಅದನ್ನ ರಿಲೀಸ್ ಮಾಡಿದ್ರೆ ತಪ್ಪಾಗ್ತದೆ. ಇವತ್ತು ಚೀಫ್ ಮಿನಿಸ್ಟರ್ ಕೈಲಿ ರಿಲೀಸ್ ಮಾಡಿಸೋಣ ಅಂತಿದ್ದೆ. ಇವತ್ತು ಮಾಡೋದು ಸರಿ ಇಲ್ಲ, ನಾಳೆ ಬೆಳಗ್ಗೆ ತಪ್ಪಾಗ್ತದೆ. ನೋಡೋಣ, ಪ್ರೋಗ್ರಾಮ್ ಅಧಿವೇಶನದಲ್ಲಿ ಅವರೆಲ್ಲ ರಿಲೀಸ್ ಮಾಡಿಸೋಣ ಅಂತಿದ್ದೆ. ಇವತ್ತು ಮಾಡೋದು ಸರಿ ಇಲ್ಲ, ನಾಳೆ ಬೆಳಗ್ಗೆ ತಪ್ಪಾಗ್ತದೆ. ನೋಡೋಣ, ಪ್ರೋಗ್ರಾಮ್ ಅಧಿವೇಶನದಲ್ಲಿ ಅವರೆಲ್ಲ ಬರ್ತಾರೆ, ಬಂದಂತ ಸಂದರ್ಭದಲ್ಲಿ ರಿಲೀಸ್ ಮಾಡ್ತೀನಿ. ಪ್ರಿಂಟ್ ಅವರ ನುಡಿಮುತ್ತುಗಳನ್ನ, ಸೋನಿಯಾ ಗಾಂಧಿ ಅವರು ಮಾಡಿದಂತ ಪುಸ್ತಕನ, ಅದು ಬರೆದಂತ ಪುಸ್ತಕ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಟ್ಟಿದ್ದೀನಿ. ಅದನ್ನ ಅಲ್ಲಿ ಡಿಸೆಂಬರ್ ಅಲ್ಲಿ 100 ವರ್ಷ ಆಗ್ತದೆ ಗಾಂಧೀಜಿಯವರ ಅಧಿಕಾರ ಜವಾಬ್ದಾರಿ ತೆಗೆದುಕೊಂಡಂಥದ್ದು. ಅದೊಂದು ದೊಡ್ಡ ಸಮಾವೇಶ ನಡೀತದೆ. ಆ ಸಂದರ್ಭದಲ್ಲಿ ಅದನ್ನ ರಿಲೀಸ್ ಮಾಡುವಂತ ವ್ಯವಸ್ಥೆ ನಾನು ಮಾಡ್ತೀನಿ. ಅವರ ಮಾತು ಕೆಲವು ಈ ಪುಸ್ತಕದಲ್ಲಿರುವಂತಹ 1, 2, 4 ಲೈನ್ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇಂದಿರಾ ಗಾಂಧಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಅಧಿಕಾರ ಎಂದರೆ ಪ್ರತಿಯೊಬ್ಬ ಮಾನವನ ಪ್ರಗತಿ ಎಂದು ನಂಬಿದ್ದವರು. ಅಂದ್ರೆ ಅಧಿಕಾರ ಬರೀ ಅಧಿಕಾರ ಅಲ್ಲ, ಮಾನವನಲ್ಲೂ ಕೂಡ ಪ್ರಗತಿಯನ್ನ ಕಂಡಕ್ಕೆ ಮಾತ್ರ ಅಧಿಕಾರಕ್ಕೆ ಬೆಲೆ ಅನ್ನೋದನ್ನ ಅವರು ಭಕ್ತಿ ಹೇಳ್ತಾರೆ. ಅವ್ರು ಇನ್ನೊಂದ್ ಕಡೆ ಹೇಳ್ತಾರೆ, ಮೈ ಫಾದರ್ ವಾಸ್ ಎ ಸ್ಟೇಟ್ಮೆಂಟ್, ಐ ಆಮ್ ಎ ಪೊಲಿಟಿಕಲ್ ವುಮನ್, ಮೈ ಫಾದರ್ ವಾಸ್ ಎ ಸೇಂಟ್ ಬಟ್ ಐ ಆಮ್ ನಾಟ್. ಅಂದ್ರೆ ನನ್ನ ತಂದೆ ರಾಜಕೀಯದ ಪವಾಡ ಪುರುಷ ಇರಬಹುದು, ಆದ್ರೆ ನನ್ನ ದಾರಿಯೇ ಬೇರೆ. ಅಂದ್ರೆ ಅವರ ಚಿಂತನೆ, ಅವರ ಆಲೋಚನೆ ಯುಗಕ್ಕೆ ಬರ್ತಿದ್ದಂಗೆ, ವರ್ಷಗಳ ಜನರೇಷನ್ ಬರ್ತಿದ್ದಂಗೆ ಬದಲಾವಣೆ ಆಗ್ತಿತ್ತು ಅಂತ. ಇನ್ನೊಂದು, ವಿನ್ನಿಂಗ್ ಆರ್ ಲೂಸಿಂಗ್ ದಿ ಎಲೆಕ್ಷನ್ ಇಸ್ ನಾಟ್ ಲೆಸ್ ಇಂಪಾರ್ಟೆಂಟ್ ದನ್ ಸ್ಟ್ರೆಂಥನಿಂಗ್ ದಿ ಕಂಟ್ರಿ. ಅಂದ್ರೆ ಚುನಾವಣೆಯಲ್ಲಿ ಸೋಲುವುದು ಗೆಲ್ಲುವುದು ಮುಖ್ಯವಲ್ಲ, ಈ ದೇಶವನ್ನ ಗಟ್ಟಿಗೊಳಿಸುವುದೇ ಮುಖ್ಯ. ಇದು ಇಂದಿರಾ ಗಾಂಧಿಯವರ ವೆರಿ ಫೇಮಸ್ ಸ್ಟೇಟ್ಮೆಂಟ್. ಸೊ ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ, ಐ ಆಮ್ ನಾಟ್ ಎ ಪರ್ಸನ್ ಟು ಬಿ ಪ್ರೆಷರ್ ಬಟ್ ಎನಿಬಡಿ ಆರ್ ಎನಿ ನೇಷನ್. ಅಂದ್ರೆ ಯಾವ ಅಕ್ಕಪಕ್ಕ ದೇಶ ಆಗಲಿ, ಎಷ್ಟೇ ದೊಡ್ಡ ದೇಶ ಆಗಲಿ, ನನ್ನ ಮೇಲೆ ಒತ್ತಡವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಪ್ರಜೆಗಳು ಅವರ ಕರ್ತವ್ಯವನ್ನ ಮರೆಬಾರದು, ಅವರ ಹಕ್ಕುಗಳನ್ನು ನಾವು ನೆನಪಿಸ್ಕೊಳ್ಬೇಕು. ಪೀಪಲ್ ಟ್ರೆಂಡ್ ಟು ಫರ್ಗೆಟ್ ದೇರ್ ಡ್ಯೂಟೀಸ್ ಬಟ್ ರಿಮೆಂಬರ್ ದ ರೈಟ್ಸ್. ಹಂಗೆ ನಿಮ್ಮ ಹಕ್ಕನ್ನ ಯಾವ ಕಾರಣಕ್ಕೂ ಕೂಡ ನೀವು ಬಿಡಬಾರದು. ನಾನು ಕೊನೆಯ ದಿನದ ಭಾಷಣದ ಬಗ್ಗೆ, ನಾನು ಅವರ ಮಾತು ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಕೊನೆಯ ಗಳಿಗೆಯಲ್ಲಿ ನನ್ನ ಕೊನೆಯ ರಕ್ತ ಕೂಡ, ಒಂದೊಂದು ಹನಿ ಕೂಡ ಈ ದೇಶದ ಐಕ್ಯತೆಗೆ, ಸಮಗ್ರತೆಗೆ ನಾನು ಒಗ್ಗಟ್ಟಾಗಿರ್ತೀನಿ ಅಂತೇಳಿ. ಮತ್ತು ನಾವೆಲ್ಲ, ನನಗೊಂದು ಘಟನೆ ನೆನಪು ಬರ್ತದೆ.
ನಾವೆಲ್ಲ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗ್ತಾ ಇದ್ದೋ ಅವತ್ತು ಟ್ರೈನ್ ಕೂತಿದ್ದೋ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ಬಿಟ್ಬಿಟ್ಟಿದ್ವಿ. ನಮಗೆಲ್ಲ ಮೆಸೇಜ್ ಬಂತು ಇದಕ್ಕೆ ಟ್ರೈನ್ ನಿಂತೋಯ್ತು, ಇಂದಿರಾ ಗಾಂಧಿ ಅವರು ಶೂಟ್ ಮಾಡಿಬಿಟ್ರು ಅಂತ ಹೇಳಿ ಅಸಾಸಿನೇಷನ್ ಆಯ್ತು ಅಂತ ಗೊತ್ತಾಯ್ತು. ತಿರ್ಗಾ ವಾಪಸ್ ಬಂದು ಬೆಂಗಳೂರಲ್ಲ ದೊಡ್ಡ ಗಲಾಟೆ ಆಯ್ತು. ನಮ್ಮನ್ನೆಲ್ಲ ಎತ್ಕೊಂಡೋಗಿ ಮಲ್ಲೇಶ್ವರಂಗೆ ಜೈಲ್ಗೆ ಹಾಕಿದ್ರು. ಇನ್ನ ರಜಾ ಘೋಷಣೆ ಮಾಡಿರ್ಲಿಲ್ಲ. ಆಮೇಲೆ ಕೊನೆಗೆ ಅವ್ರು ನೆಕ್ಸ್ಟ್ ಡೇ ಮಾಡಕ್ ಹೋದೆ. ಒಬ್ಬ ಪುಟ್ರಂಗಪ್ಪ ಅಂತ ಒಂದು DC ಇದ್ದ. ನಾನು ಥಿಯೇಟರ್ ಲೈಸೆನ್ಸ್ ಹಾಕಿದ್ದೆ, ಸಿನಿಮಾದ ಲೈಸೆನ್ಸ್ ಹಾಕಿದ್ದೆ ನಮ್ಮೂರಲ್ಲಿ ದೊಡ್ಡಾರಲ್ಲಿ. ಅವ್ನು ಕೇಳ್ದ ಪುಟ್ರಂಗಪ್ಪ ಅಂತ DC, ಒಬ್ಬ ಮನುಷ್ಯ ಜಾತಿ ಒಬ್ಬ DC ಚಿತ್ರದುರ್ಗದವರು, ಏನ್ ಹೆಸರಿಡ್ತೀಯ ಅಂತ. ನಾನು ಇಂದಿರಾ ಗಾಂಧಿ ಹೆಸರಿಡ್ತೀನಿ ಅಂತ ಅಂದೆ. ಒಂದೇ ನಿಮಿಷಕ್ಕೆ ಅವತ್ತೇ ಸೈನ್ ಮಾಡ್ಬಿಟ್ಟು ಎಲ್ಲಿ ಡೇಟ್ ಹಾಕ್ಬಿಟ್ಟು ಅಲ್ಲೇ ಸೈನ್ ಹಾಕ್ಬಿಟ್ಟ. ಸೊ ನಾನು ಇಂದಿರಾಜಿ ಚಿತ್ರಮಂದಿರವನ್ನ ನಮ್ಮ ಊರಲ್ಲಿ ನಡೆಸಿದೆ. ಈ ಒಂದು 10 ವರ್ಷ ಆಯ್ತು. ಟಿವಿಗಳು ವಿಡಿಯೋ ಜಾಸ್ತಿ ಬಂದ್ಮೇಲೆ ನಿಂತೋಯ್ತು. ಸೊ ಹಂಗೆ ನಾನು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಥಿಯೇಟರ್ ಇಟ್ಟಂತ ಒಬ್ಬ ಕುಟುಂಬಕ್ಕೆ, ಆ ಹೆಸರಿಗೆ, ಆ ನಾಯಕತ್ವಕ್ಕೆ ನಾನು ಕೂಡ ಮಾರ್ಕ್ ಹೋಗಿದ್ದೇನೆ. ಸೊ ಅದರಿಂದ ಗಾಂಧಿ ಕುಟುಂಬ ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಖರ್ಗೆ ಸಾಹೇಬ್ರನ್ನ ಕೇಳಿದೆ, ಏನ್ ಬಿಲ್ಡಿಂಗ್ ಇರಬೇಕು ಸ್ವಾಮಿ ಇದನ್ನ ಅಂತಂದ್ರು. ACC ಅಧ್ಯಕ್ಷ ಆದಷ್ಟೊತ್ತಿಗೆ ಈ ಭವನನ ಇಂದಿರಾ ಗಾಂಧಿ ಭವನ ಅಂತ ಇರಬೇಕು DK ಅಂತ ಹೇಳಿದ್ರು. ಅದಕ್ಕೆ ಭವನ ಇಂದಿರಾ ಗಾಂಧಿ ಭವನ ಅಂತ ಈ ಬಿಲ್ಡಿಂಗ್ ಹೆಸರಿಟ್ಟೆ. ಈ ಹಾಲ್ಗೆ ಭಾರತ್ ಜೋಡೋ ಭವನ ಅಂತ ಈ ಹಾಲ್ ಹೆಸರಿಟ್ಟಿದೆ. ಹಂಗೆ ನಮಗೂ ಕಾಂಗ್ರೆಸ್ಗೂ ಇಂದಿರಾ ಗಾಂಧಿಗೂ ಇರುವಂತ ಸಂಬಂಧ. ಹಂಗೆ ನೀವು ನಾವೆಲ್ಲ ಇಂದಿರಾ ಗಾಂಧಿಯವರ ನಾಯಕತ್ವ, ಗಾಂಧೀಜಿಯವರ ನಾಯಕತ್ವ, ಕಾಂಗ್ರೆಸ್ನ ನಾಯಕತ್ವದಲ್ಲಿ ಪಕ್ಷದಲ್ಲಿ ಸದಸ್ಯರಾಗಿ ಸೇವೆ ಮಾಡುವಂತ ಒಂದು ಭಾಗ್ಯ ಸಿಕ್ಕಿದೆಯಲ್ಲ, ಇದೇ ನಿಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ, ಧೈರ್ಯಗಿರಿ, ಮುಂದಕ್ಕೆ ಹೊಸ ಯೋಜನೆಗಳನ್ನ ಕೊಡ್ತೀವಿ. ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಈ ಸರ್ಕಾರನ ಸೌಮ್ಯ ಹೇಳ್ದಂಗೆ ಅಧಿಕಾರ ತರಲಿಕ್ಕೆ ನಮ್ಮ ಹತ್ರ ತಂತ್ರ ಇದೆ, ಮಂತ್ರ ಇದೆ, ಶಕ್ತಿ ಇದೆ, ನಾಯಕತ್ವ ಇದೆ. ಇವೆಲ್ಲ ಒಗ್ಗಟ್ಟಿಂದ ಆಶಾಭಾವನೆಯಿಂದ ಇರಿ. ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸ್ತೇನೆ. ನಮಸ್ಕಾರ.